ಹಾಯ್ ಸೌಜನ್ಯ. ಹಲೋ ಸರ್. ಏನ್ ಮಾಡ್ತಿದ್ದಿ ಈಗ? ಎಕ್ಸೆಲ್ ಸೀಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ. ಸೊ ಈ ಎಕ್ಸೆಲ್ ಸೀಟ್ ಅಲ್ಲಿ ನೀನು ಬರ್ತಿದ್ದಲ್ಲ ಈಗಾಗ್ಲೇ, ಈ ಸ್ನೇಹ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಬರ್ತಿದ್ದಿ, ಹೌದಿಲ್ಲ? ಸೊ ಈ ನೀನ್ ಬರಂತ ಹೆಸರು 3 ಕಾಲಂಗಳಲ್ಲಿ ಹರಡ್ಕೊಂಡಿದ್ದೀವಿ, ಅಂದ್ರೆ 3 ಕಾಲಂ ನಲ್ಲಿ ಸ್ಪ್ರೆಡ್ ಆಗಿದೆ. ಕಾಲಂ ಎ, ಕಾಲಂ ಬಿ ಮತ್ತು ಕಾಲಂ ಸಿ ನಲ್ಲಿ, ಹೌದಿಲ್ಲ? ಇದನ್ನ ನಾವು ನಿಧಾನವಾಗಿ ಒಂದೊಂದೇ ಕಾಲಂ ಸರಿಸಿ ಅಡ್ಜಸ್ಟ್ ಮಾಡ್ಬೋದು, ಹೌದಿಲ್ಲ? ನಾವು ಅದನ್ನ ಮಾಡ್ಲಾರ್ದೆ ಆಟೋಮೆಟಿಕ್ ಆಗಿ ಈ ಕಾಲಂ ನಲ್ಲಿ ಬರೆದಂತ ಟೆಕ್ಸ್ಟ್ ಅಡ್ಜಸ್ಟ್ ಆಗಬೇಕು. ಸೊ ಆ ರೀತಿ ಮಾಡ್ಲಿಕ್ಕೆ ಏನಾದ್ರು ನಿನ್ನ ಹತ್ರ ಪ್ಲಾನ್ ಇದೆಯಾ? ಮಾಡಿ ನೋಡೋಣ, ಹೇಗ್ ಮಾಡ್ತಿ? ಸೀಟ್ ಮೇಲೆ ರೈಟ್ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ಸೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ವ್ಯೂ ಕೋಡ್ ನ ಹೋಗ್ಬೇಕ್ರಿ. ವ್ಯೂ ಕೋಡ್ ನ ಹೋಗಿ ಜನರಲ್ ನ ಹೋಗಿ ವರ್ಕ್ ಶೀಟ್ ತಗೋಬೇಕ್ರಿ. ಜನರಲ್ ನ ಹೋಗಿ ವರ್ಕ್ ಶೀಟ್ ತಗೊಂಡ್ರಿ. ನೆಕ್ಸ್ಟ್ ಸೆಲ್ಸ್ ಅಂತ ಬರಿಬೇಕು. ಸೆಲ್ಸ್ ಅಂತ ಬರಿಬೇಕು. ಬರ್ದು ಪಾಯಿಂಟ್ ಕೊಡ್ಬೇಕ್ರಿ. ಪಾಯಿಂಟ್ ಕೊಟ್ಟು ENT ಹೊಡಿಬೇಕ್ರಿ. ENT ಹೊಡೆದು ಎಂಟರ್ ಕಾಲಂ ಬರ್ತದ್ರಿ, ಡಬಲ್ ಕ್ಲಿಕ್ ಮಾಡ್ಬೇಕ್ರಿ. ಡಬಲ್ ಕ್ಲಿಕ್ ಮಾಡ್ಬೇಕು ಅದ್ರ ಮೇಲೆ. ನೆಕ್ಸ್ಟ್ ಪಾಯಿಂಟ್ ಕೊಡ್ಬೇಕ್ರಿ. AUT ಹೊಡಿಬೇಕ್ರಿ. AUT ಹೊಡೆದ್ಮೇಲೆ 4ನೇ ಆಪ್ಷನ್ ಗೆ ಆಟೋ ಫಿಟ್ ಬರ್ತದ್ರಿ. ಅಂದ್ರೆ 4ನೇ ಆಪ್ಷನ್ ಆಟೋ ಫಿಟ್ ಆಪ್ಷನ್ ಬರ್ತದ. ಆದ್ಮೇಲೆ ಡಬಲ್ ಕ್ಲಿಕ್ ಮಾಡ್ಬೇಕ್ರಿ. ಡಬಲ್ ಕ್ಲಿಕ್ ಮಾಡೋಣ. ಈ ರೀತಿ ಫಾರ್ಮುಲಾ ರೆಡಿ ಐತಿ. ಈಗ ನೆಕ್ಸ್ಟ್ ಈ ಕಡೆ ಕ್ಲೋಸ್ ನ ಕ್ಲಿಕ್ ಮಾಡ್ಬೇಕ್ರಿ. ಕ್ಲೋಸ್ ಮಾಡ್ಬೇಕ್ರಿ. ಈಗ ಟ್ಯಾಬ್ ಬಟನ್ ತಾನೇ ಅಡ್ಜಸ್ಟ್. ಗುಡ್. ಈಗ ನೋಡಿ, ನೀವು ಬರೀ ಟ್ಯಾಬ್ ಹೊಡೆದ್ರೆ ಆಟೋಮೆಟಿಕ್ ಆಗಿ ಸ್ನೇಹ ಪಬ್ಲಿಕ್ ಸ್ಕೂಲ್ ಒಂದೇ ಕಾಲಮ್ ಅಲ್ಲಿ, ಅಂದ್ರೆ ಎ ಕಾಲಮ್ ಅಲ್ಲಿ ಸೆಟ್ ಆಯ್ತು. ಈ ಮುಂಚೆ ABC 3 ಕಾಲಂ ನಲ್ಲಿ ಹರಡಿತ್ತು, ಹೌದಲ್ಲ? ಸೊ ಅದೇ ರೀತಿ ನಾನು ಈಗ ಇದು ಒಂದಾಯ್ತು, ಇನ್ನೊಂದು ಬರ್ ತೋರ್ಸ್ ನೋಡೋಣ. ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತಿಲ್ಲ ಅಂತ ಅದಕ್ಕೆ ದೊಡ್ಡದು ಬರ್ ತೋರ್ಸು. ಗುಡ್. ಸೌಜನ್ಯ ಅಂತ ನೀನ್ ಹೆಸರು ಬರೀತಿದ್ದಿ, ಹೌದಲ್ಲ? ಗುಡ್ ಗುಡ್. ಗುಡ್. ಸೌಜನ್ಯ ಸಿದ್ದೇಶ್ವರ್ ಅಂತ ಬರ್ತೀವಿ, ಹೌದಿಲ್ಲ? ಈಗ ಫುಲ್ ನೇಮ್ ಬರೀತಿದ, ಬರೀ. ಗುಡ್. ಈಗ ನನ್ನ ಟ್ಯಾಬ್ ಹೊಡೆದ ತಕ್ಷಣ ಆಟೋಮೆಟಿಕ್ ಆಗೋದು ಒಂದೇ ಕಾಲಮಲ್ಲಿ ಅಡ್ಜಸ್ಟ್ ಆಗುತ್ತಾ? ಕೊಡಿ ನೋಡೋಣ ಟ್ಯಾಬ್. ಈಗ ಟ್ಯಾಬ್ ಪ್ರೆಸ್ ಮಾಡು. ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ವಿಡಿಯೋನ ಶೇರ್ ಮಾಡ್ತಾ ಹೋಗಿ.